ಹಾಯ್ ಹೆಲೋ ನಮಸ್ಕಾರ. ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಬಿಗ್ ಬಾಸ್ ಅಂತೂ ಮುಗಿದಿದೆ, ಆದರೆ ಅಲ್ಲಿ ಕಂಟೆಸ್ಟೆಂಟ್ಗಳ ಹವಾ ಮುಗಿತಾನೇ ಇಲ್ಲ. ಯಾಕೆಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲಿ ನೋಡಿದ್ರು ಗಿಲ್ಲಿ, ಕಾವ್ಯ ಮತ್ತು ರಕ್ಷಿತಾದೇ ಹವಾ ಅಂತ ಹೇಳ್ಬೋದು. ಅವರು ಎಲ್ಲ ಫಂಕ್ಷನ್ಗಳ ಅಟೆಂಡ್ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಈಗ ಗಿಲ್ಲಿ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ವಿಡಿಯೋ ಓಡಾಡ್ತಾ ಇದೆ. ಅದನ್ನ ನೋಡಿದರೆ ಗಿಲ್ಲಿ ಫ್ಯಾನ್ಸ್ಗೆ ಸ್ವಲ್ಪ ಬೇಜಾರಾಗ್ಬೋದು. ಅಂಥದ್ದು ಏನಿದೆ ಆ ವಿಡಿಯೋದಲ್ಲಿ ನೋಡ್ಕೊಂಬರೋಣ ಮುಂದೆ. ನೀವೇನಾದರೂ ಗಿಲ್ಲಿ ಫ್ಯಾನ್ ಆಗಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಗಿಲ್ಲಿ ಒಂದು ಫಂಕ್ಷನ್ ಅಟೆಂಡ್ ಮಾಡೋಕ್ಕೆ ಹೋಗ್ತಾನೆ. ಆ ಫಂಕ್ಷನ್ ಯಾವುದು ಅಂದರೆ ಒಂದು ಹೋಳಿ ಫಂಕ್ಷನ್ ಆಗಿರುತ್ತೆ. ಹೋಳಿ ಫಂಕ್ಷನ್ ಅಂದರೆ ನಿಮಗೆ ಗೊತ್ತಿರುತ್ತೆ, ಅದರಲ್ಲಿ ಬಣ್ಣ ಎರಚಾಟ ಕಾಮನ್. ಆದರೆ ಗೆಸ್ಟ್ ಆಗಿ ಹೋದ ಗಿಲ್ಲಿಗೆ ಬಣ್ಣ ಎರಚೋದು ಎಷ್ಟು ಸರಿ? ಆ ವಿಡಿಯೋದಲ್ಲಿ ಏನಿದೆ ಅಂದರೆ ಗಿಲ್ಲಿ ಮಾತಾಡ್ತಾ ಇರ್ತಾನೆ ಎಲ್ಲರ ಜೊತೆ ಸ್ಟೇಜ್ ಮೇಲೆ. ಆಗ ಯಾರೋ ಫ್ಯಾನ್ಸ್ ಗಿಲ್ಲಿ ಅಣ್ಣ ಅಂತ ಹೇಳ್ಕೊಂಡು ಬಣ್ಣನ ಅವನ ಮೇಲೆ ಎರಚ್ಬಿಟ್ಟಿದ್ದಾರೆ. ನಂತರ ಅಲ್ಲಿ ಆ್ಯಂಕರು ದಯವಿಟ್ಟು ಬಣ್ಣನ ಎರಚಬೇಡಿ ಅಂತ ರಿಕ್ವೆಸ್ಟ್ ಮಾಡಿದ್ರು ಕೇಳಲ್ಲ, ಮತ್ತೆ ಎರಚ್ತಾ ಇರ್ತಾರೆ. ಆಗ ಅವನ ಜೊತೆಗಿರೋ ಕಾರ್ಯಕ್ರಮದ ಆಯೋಜಕರಿಗೆ ಸಿಟ್ಟು ಬಂದು ಕೂಗಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆದರೆ ಇದನ್ನೆಲ್ಲ ನೋಡಿರೋ ಗಿಲ್ಲಿ ಮಾತ್ರ ಕಾಮಿಡಿಯಾಗಿ ಚೆನ್ನಾಗಿತ್ತು, ಪರವಾಗಿಲ್ಲ ಅಂತ ನಗ್ತಾನೆ ಹೇಳಿದ್ದಾರೆ. ಈ ವಿಡಿಯೋಗೆ ಸ್ವಲ್ಪ ಜನ ಏನು ಹೇಳ್ತಾ ಇದ್ದಾರೆ ಅಂದರೆ ಗಿಲ್ಲಿ ಏನು ದೇವ್ರ ಅಥವಾ ದೊಡ್ಡ ಹೀರೋನ? ಅವ್ನು ಜಸ್ಟು ಬಿಗ್ ಬಾಸ್ ವಿನ್ನರು ಅಷ್ಟೇ, ಅವನ್ನ ದೇವ್ರ ಥರ ಮೆರೆಸ್ತಾ ಇದ್ದೀರಲ್ವಾ, ನಿಮ್ಮದೇ ತಪ್ಪು ಅಂತ ನೆಗೆಟಿವ್ ಕಮೆಂಟ್ ಹಾಕ್ತಾ ಇದ್ದಾರೆ. ಇನ್ನು ಸ್ವಲ್ಪ ಜನ ಪಾಪ ಗಿಲ್ಲಿ ಒಳ್ಳೆಯವನು, ಎಷ್ಟು ಚೆನ್ನಾಗಿ ನಗ್ತಾನೆ ಸ್ವೀಕರಿಸಿದ್ದಾನೆ, ಆದರೆ ಅವನ ಜೊತೆಗೆ ಇರೋರು ಅವನ್ನ ತುಂಬಾ ನೆಗೆಟಿವ್ ಮಾಡ್ತಾ ಇದ್ದಾರೆ. ಅವನು ಬಂದಿರೋದೇ ಹೋಳಿ ಫಂಕ್ಷನ್ಗೆ, ಇದೆಲ್ಲ ನಾರ್ಮಲ್ ಅಲ್ವಾ, ಏನಕ್ಕೆ ಅಷ್ಟೊಂದು ರಿಯಾಕ್ಟ್ ಮಾಡಬೇಕು ಇತ್ತು ಅಂತ ಅವ್ರ ಜೊತೆಗೆ ಇದ್ದವರಿಗೆ ಬೈತಾ ಇದ್ದಾರೆ. ನಿಮ್ಗೆ ಏನು ಅನಿಸುತ್ತೆ? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಅನಿಸಿಕೆನ. ಇನ್ನೂ ಕೆಲವು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಷನ್ನ ಆನ್ ಮಾಡ್ಕೊಳ್ಳಿ. ಆಗ ನಾವು ಅಪ್ಲೋಡ್ ಮಾಡುವಂಥ ಎಲ್ಲ ವಿಡಿಯೋಸ್ಗಳು ನೀವು ತಪ್ಪದೆ ನೋಡ್ಬೋದಾಗಿದೆ.